ಸೊ ಬೆಂಗಳೂರು ಯೂನಿವರ್ಸಿಟಿಲಿ ಭಾಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಎಜುಕೇಷನ್ ಮಿನಿಸ್ಟ್ರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರು ಸೇರಿ ಒಂದು ಗ್ರ್ಯಾಂಟಲ್ಲಿ ಒಂದು ಹೊಸ ಕಟ್ಟಡವನ್ನು ಕಟ್ಟಲಿಕ್ಕೆ ಇವತ್ತು ನನ್ನ ಕೈಲಿ ಭೂಮಿ ಪೂಜೆ ಮಾಡಿಸಿದ್ದಾರೆ. ಇದರಲ್ಲಿ ಆಂಪಿ ಥಿಯೇಟ್ರು ಇದೆ. ಈ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಸ್ವಲ್ಪ ಹೊಸ ಮಾಡರ್ನ್, ಹಿಂದೆ ಏನು ನಮ್ಮಲ್ಲಿ ಮೈಸೂರಿನಲ್ಲಿ ನಾವು ಪರಂಪರೆ ಬಿಲ್ಡಿಂಗ್ಸ್ಗಳು ನೋಡಿದ್ದೀವಿ, ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ನೀವು ತಯಾರು ಮಾಡಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ನಾನು ಬಂದು ಹಿಂದೆ ಕೆಂಪೇಗೌಡ ಅಧ್ಯಯನ ಕೇಂದ್ರದ ಭೂಮಿ ಪೂಜೆಯಲ್ಲಿ ನಾನು ಪಾಲ್ಗೊಂಡಿದ್ದೆ, ಅದನ್ನು ವಿಸಿಟ್ ಮಾಡಿದ್ದೀನಿ. ಅದು ಕೂಡ ಈಗಾಗಲೇ ಯೂನಿವರ್ಸಿಟಿಲಿ ನಾವು ಕಾರ್ಪೊರೇಷನಿಂದ ಒಂದು 50 ಕೋಟಿ ದುಡ್ಡು ಕೊಟ್ಟಿದ್ದು, ಒಟ್ಟು ಅದೊಂದು 100 ಕೋಟಿ ರೂಪಾಯಿ ಆಗ್ಬೋದು ಆ ಪ್ರಾಜೆಕ್ಟು. ಅದು ಕೂಡ ಈಗ ವೀಕ್ಷಣೆ ಮಾಡಿದ್ದೇನೆ. ಸೊ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಯೂನಿವರ್ಸಿಟಿ ಸ್ವಲ್ಪ ಟ್ರಾಫಿಕ್ ವಿಚಾರ ಕೂಡ ಕೆಲವೆಲ್ಲ ನಮ್ಮ ಮಂತ್ರಿಗಳು, ವೈಸ್ ಚಾನ್ಸಲರ್ ಎಲ್ಲ ಪ್ರಸ್ತಾವನೆ ಮಾಡಿ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಿ ದ ಬಾಸ್. ಇದಕ್ಕೇನು ಮಾಡ್ಬೋದು ಆಲ್ಟರ್ನೇಟಿವ್ ಅಂತೇಳಿ ಚರ್ಚೆ ಮಾಡ್ತೇವೆ. ಸೊ ಬೆಂಗಳೂರು ಯೂನಿವರ್ಸಿಟಿ ಇಡೀ ವಿಶ್ವದಲ್ಲೇ ಭಾಳ ದೊಡ್ಡ ಹೆಸರಿದೆ. ಆ ಪರಂಪರೆನ ಉಳಿಸ್ಕೊಂಡು ಹೋಗಲಿಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಯಾರು ಓದಿದ್ದಾರೆ ಅವರೆಲ್ಲ ಭಾಳ ಉತ್ತಮ ಸ್ಥಾನಗಳೆಲ್ಲ ತಲುಪಿದ್ದಾರೆ. ಸೊ ನನಗೂ ಭಾಳ ಸಂತೋಷ. ನಾನು ಇಲ್ಲಿ ಯೂನಿವರ್ಸಿಟಿಲಿ ಒಂದು ಕಾಲದಲ್ಲಿ ಸೆನೆಟ್ ಮೆಂಬರ್ ಕೂಡ ಆಗಿದ್ದೆ. ಭಾಳ ಸಂತೋಷದಿಂದ ಬಂದು ಭೂಮಿ ಪೂಜೆನ ಮಾಡಿದ್ದೀವಿ. ವಿಳಂಬ ಆಗ್ತಾ ಇದೆ, ಅದೇ ನಾನು ನೋಡಿದ್ದೀನಿ. ಅದಕ್ಕೆ ನಾನು ವಿಳಂಬ ಆಗ್ತಾ ಇರೋದಕ್ಕೆ ಇಲ್ಲಿಗೆ ಬಂದು ನಾನು ನೋಡಿದ್ದು. ಈಗ ಜಾಗೃತರಾಗಿ ಅದನ್ನ ಮಾಡ್ತಾರೆ. ನೋಡಿಯಪ್ಪ, ಯಾವ ಯೂನಿವರ್ಸಿಟಿಲೂ ನಾವೇನು ಮುಚ್ಚಕ್ ಪ್ರಸ್ತಾವನೆ ಇಲ್ಲ. ಅಲ್ಲಿ BJP ಗೌರ್ಮೆಂಟ್ ಇದ್ದಾಗ ಬರೀ 2 ಕೋಟಿ ರೂಪಾಯಿ ದುಡ್ಡು ಇಟ್ಬಿಟ್ಟು ಯೂನಿವರ್ಸಿಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಯೂನಿವರ್ಸಿಟಿ ಮಾಡ್ಬೇಕಾದ್ರೆ 100 ಎಕರೆ, ಇಲ್ಲಿ ಹೆಂಗೆ ಹಿಂದೆ ಬೆಂಗಳೂರು ಯೂನಿವರ್ಸಿಟಿ ಮಾಡ್ಬೇಕಾದ್ರೆ 300-400 ಎಕರೆ ಇಟ್ಟು 1200 ಎಕರೆ ಇಟ್ಟು ಮಾಡಿದ್ರು. ಆ ರೀತಿ ಒಂದು ಅರ್ಧಾರು ಇಡಬೇಕು. ಸುಮ್ಮನೆ ಏನೋ ಹೆಸರಿಗೋಸ್ಕರ ಅಂತ ಯೂನಿವರ್ಸಿಟಿ ಇಟ್ಟರು. ನಮ್ಮ ಹತ್ರ ಅನೇಕ ವಿದ್ಯಾರ್ಥಿಗಳು ಮಂಡ್ಯ ಇರ್ಬೋದು, ಕೊಡಗಿರ್ಬೋದು, ಬೇರೆ ಬೇರೆ ಕಡೆ ಎಲ್ಲ ನಾವು ಮೈಸೂರು ಯೂನಿವರ್ಸಿಟಿಲಿ, ಚಾಮರಾಜನಗರದವರೆಲ್ಲ ಕೂಡ ನಾವು ಮೈಸೂರು ಯೂನಿವರ್ಸಿಟಿಲಿ ಹೆಸರು ಇರಬೇಕು. ಡಾಕ್ಟರ್ ರಾಧಾಕೃಷ್ಣ ಅಂತವರು ಅಲ್ಲಿಂದ ಯೂನಿವರ್ಸಿಟಿಯಿಂದ ಹೋಗಿರೋಂಥವ್ರು, ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿದ್ದವರು. ನಾವು ಮೈಸೂರು ಯೂನಿವರ್ಸಿಟಿ ಹೆಸರು ಅಂತಂದರೆ ನಮಗೊಂದು ಭಾಳ ಗೌರವ ಇರ್ತದೆ. ಆ ದೃಷ್ಟಿಯಿಂದ ಸ್ಟೂಡೆಂಟ್ಸು ಸುಮಾರು 1000 ಜನ ನಮ್ಗೆ ಅಪೀಲ್ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ ಆ ಗೌರವನ ಮಾಡಲಿಕ್ಕೆ. ಯಾರು ಮ್ಯಾನೇಜ್ಮೆಂಟ್ ಸ್ಟಾಫ್ ಕೂಡ ಯಾರು ಕೂಡ ನಮ್ಮ ಸೀನಿಯಾರಿಟಿ ಹೋಗ್ತದೆ ಅಂತ ಯಾರು ಮುಂದಕ್ಕೆ ಹೋಗಲಿಕ್ಕೆ ಯಾರು ಮುಂದಕ್ಕೆ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಆಗಿತ್ತು. ಆ ಸಮಿತಿಯವರು ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧರಿಸಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯಿತು. ಆ ಕ್ಯಾಬಿನೆಟ್ ಸಬ್ ಕಮಿಟಿಲಿ ನಾನು ಅನೇಕರ ಹತ್ರ ಮಾತಾಡಿದ್ದೀನಿ. ಕೆಲವರು ರಾಜಕೀಯದ ಪ್ರೇರಿತವಾಗಿ ಸ್ವಲ್ಪ ಸ್ಟ್ರೈಕು ಗಲಾಟೆ ಮಾಡ್ಬೋದಷ್ಟೇ. ಫಸ್ಟು ನಮಗೆ ಮಕ್ಕಳ ವಿದ್ಯಾಭ್ಯಾಸ ಯಾವ ಯೂನಿವರ್ಸಿಟಿನೂ ಮುಚ್ಚಕ್ಕಾಗಲ್ಲ, ಬಟ್ ಯಾವ ಅಫಿಲಿಯೇಷನ್ ಇಟ್ಕೊಳ್ಬೇಕು, ಯಾರ ಹೆಸರು ಇಟ್ಕೊಳ್ಬೇಕು ಅಂತೇಳಿ ನಾನು ಒಂದೊಂದು 10 ಕಾಲೇಜು, 20 ಕಾಲೇಜು, 30 ಕಾಲೇಜ್ಗೆಲ್ಲ ಒಂದೊಂದು ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ. ಬರೀ ಒಂದು ವೈಸ್ ಚಾನ್ಸಲರು ಕುರ್ಚಿಗೆ, ಒಂದು ರಿಜಿಸ್ಟ್ರಾರ್ ಕುರ್ಚಿಗೋಸ್ಕರ ಯೂನಿವರ್ಸಿಟಿ ಮಾಡೋಕ್ಕಾಗಲ್ಲ. ಹಿಂದೆ ಅದು ನಡೆದಿತ್ತು. ಸೊ ಆ ದೃಷ್ಟಿಯಿಂದ ಸರಿ ಇಲ್ಲ ಅಂತೇಳಿ ಈಗ ಬೆಂಗಳೂರಲ್ಲೇ ಮಾರ್ನಿಸ್ ಕಾಲೇಜ್ ಒಂದಕ್ಕೆ ಯೂನಿವರ್ಸಿಟಿ, ಉತ್ತಮ ಯೂನಿವರ್ಸಿಟಿ ಅಂತ ಗ್ಯಾಸ್ ಕಾಲೇಜ್ ಅಂತ ನಾವು ಕರಿತಿದ್ದೋ. ಗ್ಯಾಸ್ ಅಂದರೆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಅಂತ ಕರಿತಿದ್ದೋ. ಅದಕ್ಕೆ ಒಂದು ಯೂನಿವರ್ಸಿಟಿ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಅದೆಲ್ಲ ಬೆಂಗಳೂರು ಯೂನಿವರ್ಸಿಟಿಯ ಒಂದು ದೊಡ್ಡ ಒಂದು ಭಾಗ. ಇದು ನಮ್ಮ ಕನಕಪುರದವರು ಕೂಡ ಇಲ್ಲಿ ಬಂದು ನಾವೇ ಒಂದು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳೋಕ್ಕಾಗ್ತದ? ನಾವೆಲ್ಲ ಬೆಂಗಳೂರು ಯೂನಿವರ್ಸಿಟಿಯವರು, ಬೆಂಗಳೂರು ಜಿಲ್ಲೆಯವರು. ಸೊ ಬೆಂಗಳೂರಿನ ಸ್ವಾಭಿಮಾನನ ಯಾರು ಕಳ್ಕೊಳಕ್ಕೆ ಹೋಗೋದಿಲ್ಲ. ಹಾಗೆ ಮೈಸೂರು ಸ್ವಾಭಿಮಾನ ಕೂಡ ಯಾರು ಕಳ್ಕೊಳಕ್ಕೆ ಹೋಗೋದಿಲ್ಲ. ಸೊ ಆ ದೃಷ್ಟಿಯಿಂದ ಕೆಲವು ಪ್ರಪೋಸಲ್ನ ನಾವು ಗೌರ್ಮೆಂಟ್ಗೆ ಸಲ್ಲಿಸಿದ್ದೀವಿ. ನೋಡೋಣ, ಇನ್ನು ಚರ್ಚೆ ಮಾಡ್ತೀವಿ. ಇನ್ನೂ ಏನು ಫೈನಲ್ ಏನು ಆಗಿಲ್ಲ.
ಇನ್ನೂ ಏನು ಫೈನಲ್ ಆಗಿಲ್ಲ. ಸ್ಟ್ರೈಕ್ ಮಾಡೋರೆಲ್ಲ ಮಾಡ್ತಾ ಇರ್ತಾರೆ. ದುಡ್ಡು ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೇಕಲ್ಲ. ಮಾಡೋದಂತ ಯೂನಿವರ್ಸಿಟಿ ಮಾಡ್ತೀನಿ ಅಂತಂದವರು ಬರೀ 2 ಕೋಟಿ ರೂಪಾಯಿ ದುಡ್ಡು ಇಟ್ಟರೆ ಯೂನಿವರ್ಸಿಟಿ ಆಯ್ತದ? ಕುರ್ಚಿ ಟೇಬಲ್ಲು ಅದಕ್ಕೂ ಆಗಿಲ್ಲ. ಮಂತ್ರಿಗಳು ಹೇಳ್ತಾರೆ 2 ಕೋಟಿನೂ ಬಿಡುಗಡೆ ಆಗಲಿಲ್ಲ. ಅದೇ ಹೆಂಗೆ ಬೋರ್ಡ್ ಹಾಕೊಬಿಡೋಕ್ಕಾಗ್ತದೆ? ಸೊ ದುಡ್ಡೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಒಂದಷ್ಟು ದುಡ್ಡು ಗಿಟ್ಟು ತಂದಿಸ್ಕೊಟ್ರೆ, ಒಂದು 100 ಕೋಟಿ ಕೊಟ್ಟರೆ ಜಾಗ ಎಲ್ಲ ಖರೀದಿ ಮಾಡಿಬಿಟ್ಟು ಆಮೇಲೆ ಯೋಚನೆ ಮಾಡೋಣ.